ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಂತೂ ನನಗೆ ತುಂಬ ಮುಖ್ಯವಾದ ದಿನ ಅಂದರೆ ಪ್ರೀಷಿಯಸ್ ಡೇ. ಯಾವುದಪ್ಪ ಅಂದರೆ ಫೆಬ್ರವರಿ 1 ನನ್ನ ಮಗ ಹುಟ್ಟಿದ ದಿನ. ಬೇಡ ಅಂದ್ಕೊಂಡಿದ್ದ ಮಗು ನನ್ನ ಜೀವನನ ಹೇಗೆಲ್ಲ ಬದಲಾಯಿಸ್ತು ಅಂತ ಅಂದರೆ ಆಸೆ, ಕನಸುಗಳು, ಕಣ್ಣೀರು, ಸಂತೋಷ, ಭರವಸೆ ಎಲ್ಲನೂ ಆ ಒಂದು ಮಗು ನನ್ನ ಮಗ. ಅದ್ರ ಕಥೆನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಅವನ ಒಂದು ಫೋಟೋಸ್, ವೀಡಿಯೋಸ್ ಎಲ್ಲನೂ ಇದರಲ್ಲಿ ನಾನು ಹಾಕಿ ಆ ಒಂದು ಸ್ಟೋರಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಸಿಂಪಲ್ಲಾಗಿ ಈ ಸತಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ, ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ಹಾಗೆ ನನಗೆ ನನ್ನ ಮಗ ಯಾಕೆ ನಾವು ಬೇಡ ಅಂತ ಅಂದ್ಕೊಂಡು ಅವ್ನು ಇವಾಗ ನನ್ನ ಲೈಫ್ನ ತುಂಬ ಬದಲಾಯಿಸಿದ್ದಾನೆ ಅಂತಲೇ ಯಾಕೆ ಹೇಳಿದೆ ಅಂತ ಅಂದರೆ, ನನಗೆ ಮಗು ಆದಾಗ ನನ್ನ ಏಜ್ ಬಂದು ಒಂದು 19 or 20 ಇರಬೇಕು ಅಷ್ಟೇ. ಆ ಏಜಲ್ಲಿ ನನಗೇನು ಎತ್ತ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆ್ಯಂಡ್ ನನಗೆ ಆ ಥರ ಮೈಂಡ್ ಸೆಟ್ಟು ಕೂಡ ಇರಲಿಲ್ಲ. ಯಾಕೆಂದರೆ ನಾನೇನು ಅಂದ್ಕೊಂಡಿದ್ದು 1000 ಕನಸುಗಳಿತ್ತು ನನಗೆ ಆ ಏಜಲ್ಲಿ. ನಿಮಗೆ ಗೊತ್ತಿರುತ್ತೆ ಆ ಏಜಲ್ಲಿ ಎಷ್ಟೆಲ್ಲ ಕನಸುಗಳಿರುತ್ತೆ, ಏನೆಲ್ಲ ಮಾಡಬೇಕು ಅಂತ. ಆದರೆ ಒಂದು ಪಾಯಿಂಟಲ್ಲಿ ನಿಮಗೆ ಆ ದೇವರು ಅನ್ನೋನು ಏನಿರ್ತಾನೆ ಕೊಟ್ಬಿಟ್ಟಿರ್ತಾನೆ ನಿಮಗೆ, ಅದನ್ನು ಉಳಿಸ್ಕೋತೀಯಾ ಬಿಡ್ತೀಯಾ ಅಂತ ನೋಡ್ತಾ ಇರ್ತಾನೆ ಮೇಲ್ಗಡೆಯಿಂದ. ನಾವು ಅದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂದಾಗ ಅವನು ನಮಗೆ ಶಾಪ ಅಂತ ಕೊಟ್ಟೇ ಕೊಡ್ತಾನೆ. ನಿಮಗಿನ್ನ ಏನು ಮಾಡಬಾರ್ದು ನಾನು ಅನ್ನೋ ಥರ ಮಾಡಿಬಿಡ್ತಾನೆ. ಆ ಟೈಮಲ್ಲಿ ಆ ಡಿಸಿಷನ್ ನನಗೆ ಸರಿನಾ ತಪ್ಪಾ ಇಲ್ವಾ ಏನು ಎತ್ತ 1000 ಕನ್ಫ್ಯೂಷನ್ಸಲ್ಲಿದ್ದಾಗ ಒಂದು ಧೈರ್ಯ ಬರುತ್ತೆ, ಇಲ್ಲ ಈ ಮಗು ಇರಲಿ, ನಮಗೆ ಆಗಿದ್ದಾಗಲಿ ಕಷ್ಟ ಆಗಿದ್ದಾಗಲಿ ಏನೇ ಆಗಲಿ ಆ ಮಗುನ ನಾವು ಉಳಿಸ್ಕೊಳ್ಳೋಣ, ಚೆನ್ನಾಗಿ ನೋಡ್ಕೊಳ್ಳೋಣ, ಏನಾಗುತ್ತೋ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಎಲ್ಲರೂ ಫ್ಯಾಮಿಲಿ ಎಲ್ಲ ಫೋರ್ಸ್ ಮಾಡಿದ್ರು, ಓಕೆ ಇದನ್ನು ಮಾಡ್ಕೊಬಿಡು ಒಂದು ಹಂಗೆ ಹಿಂಗೆ ಅಂತ. ನನಗೆ 100% ನಾನು ಹೇಳಬೇಕು ಅಂದರೆ ನನ್ನ ಮೈಂಡಲ್ಲಿ ಫಿಕ್ಸೇ ಆಗಿರಲಿಲ್ಲ. ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ರೆ ನನಗೆ ನನ್ನ ಮನಸ್ಸಲ್ಲಿ ಇಲ್ಲ, ನಂಗೆ ಬೇಡ ಅಂತಲೇ ಅನ್ನಿಸ್ತಾ ಇತ್ತು. ಆಲ್ಮೋಸ್ಟ್ ನಾನು 4 ಮಂತ್ಸ್ ಗಂಟನೂ ನನ್ನ ಮಗ ನನಗೆ ಬೇಡ, ಈ ಹೊಟ್ಟೆಲಿರೋ ಮಗು ಯಾಕೆ ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ಆಫ್ಟರ್ 4 ಮಂತ್ಸ್ ಒಂದು ಮಿರಾಕಲ್ ಆಯಿತು. ಆ ಮಿರಾಕಲ್ ನಾವು ಜಸ್ಟ್ ಒಂದು ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದ್ವಿ. ಬಂದು ನೈಟ್ ಮಲಗಿದ್ದೆ, ನನ್ನ ಒಂದು ಹೊಟ್ಟೆ ಒಳಗೊಂದು ಜಸ್ಟ್ ಒಂದು ಮೂಮೆಂಟ್ ಆಯಿತು. ನನಗದೆಷ್ಟು ಕಣ್ಣೀರು ಬರಿಸ್ತು ಅಂತಂದರೆ ನಿಜವಾಗ್ಲೂ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಫಸ್ಟ್ ಮೂಮೆಂಟ್ ನಮ್ಮ ಮಗುದು. ಅದಾದಮೇಲೆ ನಾನು ಅಂದ್ಕೊಂಬಿಟ್ಟೆ, ಮೈಂಡ್ಲಿ ಫಿಕ್ಸ್ ಆಗಿಬಿಟ್ಟೆ, ಓಕೆ ಏನೇ ಕಷ್ಟ ಬಂದರೂ ಏನೇ ಬಂದರೂ ಇವಾಗ ಅವ್ರು ಹೇಗೆ ಹೇಳಿದ್ರೋ ನಾನು ಹಾಗೆ ತೊಗೊಂಬಿಡ್ತೀನಿ, ಏನೂ ಮಾಡೋಕ್ಕಾಗಲ್ಲ, ನನ್ನ ಮಗ ಮುಂದೆ ನನ್ನ ಜೀವನ ಬದಲಾಯಿಸ್ಬೋದು ಅಂತ ಅಂದ್ಕೊಂಡು ನಾನು ನನ್ನ ಮಗುನ ಉಳಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಏನೇನೆಲ್ಲ ನೋಡ್ತಾ ಇದ್ದೆ, ನಾನು ಸರ್ಚ್ ಮಾಡ್ತಾಯಿದ್ದೆ ಯಾವ ಥರ ಮಗುನ ಒಳಗಡೆಯಿಂದನೇ ಹೆಲ್ದಿಯಾಗಿ ಬೆಳೆಸೋದು, ಟ್ರೀಟ್ ಮಾಡೋದು, ಆ್ಯಕ್ಟಿವ್ ಆಗಿರಿಸೋದು, ಈ ಥರದ್ದೆಲ್ಲ 1000 ನೋಡ್ತಾ ಇದ್ದೆ ನಾನು. ಈಗ ನಮ್ಮಂದಿರಿಗೆಲ್ಲ ಗೊತ್ತಿರುತ್ತೆ. ಹಾಗೆ ವಿಡಿಯೋ ಮುಖಾಂತರ ನೋಡಿ ನೋಡಿ ತಿನ್ನೋದು, ಮಾಡೋದು, ಓಡಾಡೋದು, ಹೇಗೆಲ್ಲ ಇರಬೇಕು, ಹೇಗೆಲ್ಲ ಬೆಳೆಸ್ಬೇಕು ಅವನ್ನ ಅಂದ್ಕೊಳ್ಳೋದು, 1000 ಕನಸನ್ನ ಕಟ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ವಿ. 9 ತಿಂಗಳು ಹೇಗಾಯಿತು ಆ್ಯಂಡ್ ಅವ್ನ ಬೇಬಿ ಮೂಮೆಂಟ್ಸ್ ಆಗಿರ್ಬೋದು, ಹೊಟ್ಟೆಲೆಲ್ಲ ಓಡಾಡ್ತಾ ಇತ್ತು. ಆವಾಗ ಹೇಗೆ ನನ್ನ ಮಾತನ್ನ ಅದು ಅರ್ಥ ಮಾಡ್ಕೋತಾ ಇತ್ತು ಅಂತಲೇ ಗೊತ್ತಿಲ್ಲ. ನಾನು ನಿದ್ದೆ ಮಾಡಿದ್ರೆ ಅದು ನಿದ್ದೆ ಮಾಡೋದು, ಬೆಳಗ್ಗೆ ಹೊತ್ತು ಮಾಡಿದ್ರು ನಿದ್ದೆ ಮಾಡೋದು, ನಾನು ಎದ್ದು ಆ್ಯಕ್ಟಿವ್ ಆಗಿದ್ದಾಗ ಅದು ಆ್ಯಕ್ಟಿವ್ ಆಗಿರೋದು. ಈ ಥರ ಒಂದು ಚೂರು ಕೂಡ ಕಾಟ ಕೊಟ್ಟಿಲ್ಲ ನನಗೆ ನನ್ನ ಮಗು ಹೊಟ್ಟೆಲಿದ್ದಾಗ. ಅಷ್ಟು ಆರಾಮಾಗಿದ್ದೀನಿ ನಾನು ಅಂತಲೇ ಹೇಳ್ಬೋದು. ನಾನು ಹೇಗೆಲ್ಲ ಲೇಸಿಯಾಗಿದ್ರೂ ಅವನು ಹಂಗೆ ಲೇಸಿಯಾಗಿರ್ತಾಯಿದ್ದ, ಆ್ಯಕ್ಟಿವ್ ಆಗಿದ್ದರೆ ಅವನು ಆ್ಯಕ್ಟಿವ್ ಆಗಿರ್ತಾಯಿದ್ದ. ಈ ಥರ ಅವನು 9 ತಿಂಗಳು ಹೇಗೆ ಹೊಟ್ಟೆಲ್ಲಿ ಇದ್ದ ಅಂತಲೇ ನನಗೆ ನೆಚ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಷ್ಟು ಪ್ರೀಷಿಯಸ್ ಮೂಮೆಂಟ್ಗಳಿದೆ ಅವನು ಹೊಟ್ಟೆಲಿದ್ದಾಗ. ಅದಾದಮೇಲೆ ಒನ್ ಆಫ್ ಡೇ ಅವನ ಡೆಲಿವರಿ ಆಗುತ್ತೆ. ಆ್ಯಂಡ್ ನನಗೆ ಹೇಳ್ತಾರೆ ಕಿವಿಲಿ ನಿನಗೆ ಗಂಡು ಮಗು ಆಗಿದೆ ಅಂತ. ಆವಾಗ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ, ಯಾಕಂದರೆ ನಾನು ಹೆಣ್ಮಗು ಆಗಬೇಕು ಅಂತ ತುಂಬ ಆಸೆ ಇತ್ತು. ಅದಾದಮೇಲೆ ಗಂಡು ಮಗು ಅಂದರು. ಸರಿ ಆಯಿತು, ಯಾವುದೋ ಒಂದು ಮಗು ಅಲ್ವಾ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ಅವನ್ನ ಫಸ್ಟ್ ಟೈಮ್ ಅವನ್ನ ಎತ್ಕೊಂಡು ನೋಡಿದಾಗ ಒಳ್ಳೆ ಚೈನೀಸ್ ಥರ ಕಾಣಿಸ್ತಾ ಇದ್ದ, ಕಣ್ಣು ಪಿಳಿ ಪಿಳಿ ಅಂತ. ಇವ್ನು ನನ್ನ ಮಗನೇನಾ ಅಂತ ಕೇಳ್ತಾ ಇದ್ದೆ ನಾನು ಎಲ್ಲರಿಗೂ. ಇವಾಗ ನಾನು ಫೋಟೋಸ್ ವೀಡಿಯೋಸ್ ಹಾಕಿದ್ದೀನಲ್ಲ, ತುಂಬಾ ಡಿಫ್ರೆನ್ಸಸ್ ಕಾಣಿಸ್ತಾ ಇದೆ ಅವನ್ನ ಮೊದಲು ಸತಿ ಎತ್ಕೊಂಡಾಗೂ ಆ್ಯಂಡ್ ಇವಾಗ 3 ವರ್ಷ ಆಗಿರೋದಕ್ಕೂ. ಆನಂತರ ಮಗುನ ಕೊಟ್ಟ ಮೇಲೆ ಮಗುನ ನಾನು ನಮ್ಮ ಅಮ್ಮನ ಮನೆಗೆ ತೊಗೊಂಡೋಗ್ತೀನಿ. ಅದಾದಮೇಲೆ ಅವ್ನ ಮುಖ ನೋಡಿದಾಗೆಲ್ಲ ನನಗೆ ಏನೋ ಒಂಥರ ಬೇಜಾರು ಅನ್ಸೋದು, ಕಣ್ಣೀರು ಬರ್ತಾಯಿತ್ತು. ಯಾಕೆ ಬೇಜಾರಾಗ್ತಾಯಿತ್ತು, ಯಾಕೆ ಕಣ್ಣೀರು ಬರ್ತಾಯಿತ್ತು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ದುಃಖ ಆಗೋದು. ಯಾಕೆಂದರೆ ನಾನು ಅವನ್ನ ಚೆನ್ನಾಗಿ ನೋಡ್ಕೋತೀನಾ, ನಾನು ಏನೇನೆಲ್ಲ ಆಸೆ ಕನಸುಗಳಿದೆ ಅವನಿಗೆಲ್ಲ ಈಡೇರ್ಸೋಕ್ಕಾಗುತ್ತಾ, ಅವ್ನ ಆಸೆಗಳನ್ನ ನಾನು ಈಡೇರಿಸ್ತೀನಾ ಒಬ್ಬ ತಾಯಿಯಾಗಿ ಅಂತ ಪ್ರತಿ ಸತಿ ಅದೇನೋ ಒಂಥರ ಚುಚ್ಚುತ್ತಾ ಇತ್ತು ನನಗೆ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ತಂದೆ ತಾಯಿಗಳು ನಮ್ಗೆ ಹೇಳಿರ್ತಾರೆ ಅವ್ರ ಕಷ್ಟಗಳನ್ನ. ಒಂದು ಡೇ ಅಂತ ಬಂದಾಗ ಅವ್ರು ಹೇಳ್ಕೊಂಡಿರ್ತಾರೆ, ಹಿಂಗೆಲ್ಲ ಬೆಳೆಸಿದ್ದೀವಿ ನಿನ್ನ, ಇಷ್ಟೊಂದೆಲ್ಲ ಕಷ್ಟ ಆಯಿತು, ಒಂದು ಬಟ್ಟೆಗಾಗಲಿ ಊಟಕ್ಕಾಗಲಿ ಎಲ್ಲದಕ್ಕೂ ಇಷ್ಟೊಂದು ಕಷ್ಟ ಆಯಿತು ಮಗಳೇ ಅಂತ ಹೇಳಿರ್ತಾರೆ. ಆ ಮಾತನ್ನ ನೆನೆಸ್ಕೊಂಡಾಗ ನಾವು ತಂದೆ ತಾಯಿ ಆಗ್ತೀವಲ್ಲ,
ಆವಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಮಗೆ. ನಾವು ನನ್ನ ಮಕ್ಕಳನ್ನ ಹಂಗೆ ಬೆಳ್ಸೋಕ್ಕಾಗತ್ತಾ? ಕಷ್ಟ ಕೊಡ್ತೀವಾ? ಇಲ್ಲ ಚೆನ್ನಾಗಿ ಸಾಕ್ತೀವಾ? ಈ ಥರದ್ದೆಲ್ಲ ಪ್ರಶ್ನೆಗಳು ತಲೇಲಿ ಓಡಿದಾಗ ಕಣ್ಣೀರು ಆಟೋಮೆಟಿಕ್ಕಾಗಿ ನನಗೆ ಬಂದ್ಬಿಡುತ್ತೆ ನನಗಂತೂ. ಅದು ಎಷ್ಟು ಹತ್ತಿದ್ದೀನೋ ಗೊತ್ತಿಲ್ಲ ನನ್ನ ಮಗುನ ಹಿಡ್ಕೊಂಡು. ಅವಾಗೆಲ್ಲ ಬೈಯೋರು ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರೂ, "ಏನಕ್ಕೆ ಅಳ್ತೀಯಾ? ಆಗಿದ್ದಾಗುತ್ತೆ." ಪ್ರತಿ ಸತಿನೂ ಹೇಳೋರು, "ನಿನ್ನ ಮಗ ನಿನ್ನ ಜೀವನಾನ ಬದಲಾಯಿಸ್ತಾನೆ. ಇವಾಗ ಅವ್ನು ಚಿಕ್ಕವನು ಆದರೆ ಬದಲಾಯಿಸ್ತಾನೆ. ನೀನು ನೋಡ್ತಾ ಇರು." ಅಂತಲೇ ಹೇಳೋರು, ನಂಗೆ ಧೈರ್ಯ ಕೊಡೋರು. ಆದರೆ ನನಗೆ ಏನೂ ಇಲ್ಲ, ನಾನು ಏನು ಮಾಡ್ತೀನಿ, ನಾನು ಹೇಗೆ ಅವನ್ನ ಇದನ್ನು ಮಾಡ್ತೀನಿ, ಆ್ಯಂಡ್ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಲ್ಲ, ಅವ್ನಿಗೇನೋ ಕೊಡ್ಸೋಕ್ಕಾಗುತ್ತಾ ಇಲ್ವಾ ಅಂತ ಈ ಥರ. ಆ್ಯಂಡ್ ನಾನು ಅಲ್ಲಿ ಇಲ್ಲಿ ಅವಾಗವಾಗ ಚಿಕ್ಕ ಸೇವಿಂಗ್ಸ್ ಮಾಡಿದ್ರಲ್ಲಿ ನನ್ನ ಮಗನಿಗೆ ನಾನು ಅವನ್ನ ಯಾವುದೆಲ್ಲ ಬಟ್ಟೆ ಹಾಕ್ಸ್ಬೇಕು ಅಂದ್ಕೊಂಡಿದ್ನೋ ಅಷ್ಟು ಥರನೂ ಬಟ್ಟೆ ಹಾಕ್ಸಿದ್ದೀನಿ, ಅಷ್ಟು ಥರ ಆಟ ಸಾಮಾನುಗಳ್ನ ಕೊಡಿಸಿದ್ದೀನಿ. ಯಾಕಂದರೆ ನಮ್ಮ ತಂದೆ ತಾಯಿ ಹೇಳ್ದಾಗ ಅದೆಲ್ಲ ನೆನಪಾಗಿ ನನಗೆ, ಇಲ್ಲ ನನ್ನ ಮಗ ಹಂಗೆ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಅವ್ನು ಹುಟ್ಟಿದಾಗಿಂದ ಅವ್ನಿಗೆ ಹೊಸ ಬಟ್ಟೆಯಿಂದನೇ ಅವನ್ನ ಸಾಕಿದ್ದೀವಿ. ಮತ್ತೊಬ್ರದ್ದು ಯಾರ್ದು ಇಸ್ಕೊಂಡು ಹಾಕಿಲ್ಲ. ಯಾಕಂದ್ರೆ ಹಂಗೆ ಮೈಂಡ್ ಬಂದ್ಬಿಟ್ಟಿತ್ತು ನನಗೆ. ಆ ಥರ ಹಾಕ್ಸಿದ್ದೀನಿ. ಆ್ಯಂಡ್ ಅವನೇ ಪ್ರಪಂಚ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ನನ್ನ ಲೈಫ್ನ ಸ್ಟೇಜ್ ಅಂತ ಹತ್ತತ್ರ ನನ್ನ ಬದಲಾಯಿಸ್ಕೊಂಡೇ ಅವ್ನು ಬಂದ. ಯಾಕಂದ್ರೆ ಅವನು ನನಗೆ ಜಾಸ್ತಿ ಆಸೆಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ, ಕನಸುಗಳ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ. ನೀನೇನೋ ಮಾಡ್ತೀಯಾ ಅಮ್ಮ ಅನ್ನೋ ಥರನೇ ಅವನು ಯಾವಾಗಲೂ ಬಂದ ನನ್ನ ಜೀವನದಲ್ಲಿ. ಅಷ್ಟು 9 ತಿಂಗಳು ಅಮ್ಮನ ಮನೇಲಿದ್ದಾಗ ಹೇಗೆ ದಿನಗಳು ಕಳೀತಾ ಇತ್ತು ಅಂತಲೇ ಗೊತ್ತಾಗಿಲ್ಲ. ಯಾಕಂದ್ರೆ ಅವಾಗ ಕೊರಗ್ತಾ ಇದ್ದೆ, ನಾನು ಏನಾದರೂ ಒಂದು ಮಾಡಬೇಕು ಅಂತ. ಸರಿ ಆಯಿತು, 6 ತಿಂಗಳಾಯಿತು. ಅದಾದಮೇಲೆ ನಾನು ಅಂದ್ಕೊಂಡೆ ಏನಾದರೂ ಒಂದು ಬ್ಯೂಟಿಷಿಯನ್ ಕೆಲಸನ ಏನೋ ಮಾಡೋಣ ಅಂತ. ಸೊ ಓಕೆ, ಅದಕ್ಕೂ ಕೂಡ ನಾನು ನನ್ನ ಮಗನ ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ದೆ. ನನ್ನ ಮಗ ಅವಾಗೂ ಅಷ್ಟೇ ಒಂದು ಚೂರು ಹಠ ಮಾಡ್ತಾ ಇರಲಿಲ್ಲ, ಅಮ್ಮ ಬೇಕು ಹಂಗೆ ಹಿಂಗೆ ಅಂತ. ಹೋಗಿ ಬ್ಯೂಟಿಷಿಯನ್ ಕಲ್ತ್ಕೊಂಬಂದೆ, ಟೈಲರಿಂಗ್ ಕಲ್ತ್ಕೊಂಬಂದೆ. ಅವನ್ನ ನೋಡಿದ ತಕ್ಷಣ, ಅವ್ನು ನನ್ನ ನೋಡಿದ ತಕ್ಷಣ ಫುಲ್ಲು ಖುಷಿ ಆಗ್ಬಿಡ್ತಾ ಇದ್ದ ಆ ಟೈಮಲ್ಲಿ. ಹೀಗೆ ಎಲ್ಲನೂ ಕಲಿತಾ ಬಂದು ನಾನು ಸಪ್ರೇಟಾಗಿ ನಮ್ಮ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಅವನ್ನ ನೋಡ್ಕೊಳ್ಳೋದೇ 3 ಹೊತ್ತು ಟೈಮಲ್ಲಿ ನಾನು ಸ್ಪೆಂಡ್ ಮಾಡಬೇಕಾಗಿತ್ತು. ಆವಾಗ ಸ್ವಲ್ಪ ಅಳು ಬರೋದು, 3 ಟೈಮು ಇವನ್ನೇ ನೋಡ್ಕೊತಾ ಇದ್ದೀನಿ, ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಪ್ರತಿ ಸತಿ ಅದೇ ಯೋಚನೆ ಬರ್ತಾಯಿತ್ತು. ಆದರೂ ಇಲ್ಲ, ಏನೋ ಒಂದು ಆಗುತ್ತೆ ಅನ್ನೋದೊಂದು ನಂಬಿಕೆನೂ ಇತ್ತು. ಹೋಗ್ತಾ ಅವನ್ನ ನೋಡ್ಕೊಳ್ತಾ ಟೈಲರಿಂಗ್ ಮಾಡಿದೆ. ಆಮೇಲೆ ಕ್ರೋಶಗಳ್ನ ಹಾಕಿಕೊಟ್ಟೆ. ₹100 ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಖುಷಿ ಆಗ್ತಾಯಿತ್ತು. ಅವನಿಗೋಸ್ಕರ ನಾನು ಖರ್ಚು ಮಾಡ್ತಾಯಿದ್ದೀನಲ್ಲ ಒಂದು ಖುಷಿ. ಎಲ್ಲರೂ ತಂದುಕೊಡ್ತಾರೆ ನನ್ನ ಮನೇಲಿ, ಅವ್ನಿಗೆ ಅಂತ ಏನೂ ಇಲ್ಲ ಅನ್ನಲ್ಲ. ನಮ್ಮ ಅಕ್ಕ, ನಮ್ಮಮ್ಮ ಯಾರು ನಮ್ಮ ಹಸ್ಬೆಂಡ್ ಆಗಿರ್ಬೋದು, ಅವ್ನಿಗೆ ಅಂತ ಇದುವರೆಗೂ ಅದೆಷ್ಟು ಮಾಡಿಬಿಟ್ಟಿದ್ದಾರೋ ಗೊತ್ತಿಲ್ಲ. ನನ್ನ ಗಂಡ, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರೂ. ಆದರೆ ನಾನು ಮಾಡಬೇಕಲ್ವಾ, ಒಂದು ₹100 ನಾನಾದರೂ ಮಾಡಬೇಕಲ್ವಾ ಅನ್ನೋದೊಂದು ಯಾವಾಗಲೂ ಬರ್ತಾಯಿತ್ತು. ಆವಾಗ ನಾನು ಕ್ರೋಶ ಹಾಕಿದ ದುಡ್ಡಲ್ಲೆಲ್ಲ ಅವ್ನಿಗೇನಾದರೂ ಕೊಡಿಸೋದು, ಟಾಯ್ಸ್ನ ತರಿಸೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ಅದೇನೋ ಒಂಥರ ಖುಷಿ ಅನಿಸೋದು ನನಗೆ. ಸಿಕ್ಕಾಪಟ್ಟೆ ಖುಷಿ ಪಡ್ತಾಯಿದ್ದೆ. ಅವ್ನಿಗೇನೋ ಒಂದು ಜೊತೆ ಬಟ್ಟೆ ಕೊಡಿಸಿದ್ರು ನನ್ನ ದುಡ್ಡಲ್ಲಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು. ಅದಾದಮೇಲೆ ನನ್ನ ಮಗ ತುಂಬಾ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ನಾನು ಏನೇ ಕೆಲಸ ಮಾಡ್ತಾಯಿದ್ರು ಅವನು ಕೂಡ ಬಂದು ಕೆಲಸ ಮಾಡಿಕೊಡ್ತಾ ಇದ್ದ. ನಾನು ತುಂಬ ವ್ಲಾಗ್ಸಲ್ಲಿ ನಿಮಗೆ ತೋರಿಸಿದ್ದೀನಿ. ಪಾತ್ರೆ ಎತ್ತಿಕ್ಕೋದು, ಕಸ ಗುಡಿಸ್ಕೊಡೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ದ. ಆ್ಯಂಡ್ ಇವಾಗ 3 ವರ್ಷ ಆಗೋಯ್ತು ನನ್ನ ಮಗ. ಆ್ಯಂಡ್ ಇವಾಗ ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಅಂದರೆ, ಹೋಗು ಮೇಕಪ್ ಮಾಡೋಕ್ಕೆ ಹೋಗು ಅಂತ ಹಿಂಗೆ ಅಂತಾನೆ ನನ್ನ ಮಗ. ಎಷ್ಟು ಬೇಗ ಅವ್ನು ನನ್ನ ಅರ್ಥ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ಇವಾಗೂ ಅಷ್ಟೇ, ಬರ್ಡೇ ದಿವಸ ಅವನಿಗೆ ಹೇಳಿದ್ದೆ, ಈ ಥರ ಮೇಕಪ್ ಐತೆ ಚಮ್ಮು, ನಾನು ಮಾಡಿಸಲ್ಲ, ಮುಂದಿನ ವರ್ಷ ಮಾಡಿಸ್ತೀನಿ ಅಂದಿದ ತಕ್ಷಣ ಸರಿ ಆಯಿತು ಅಂತೇಳ್ಬಿಟ್ಟು ಇಷ್ಟೇ ಅಂದಿದ್ದ ಅವನು. ಆಮೇಲೆ ಎಲ್ಲರ ಹತ್ರ ಈ ಸತಿ ಬರ್ಡೇನು ನೆಕ್ಸ್ಟ್ ಅಂತಲೇ ಅಂದ್ಕೊಂಬಂದ. ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟಿವ್ ಮಾಡ್ತಾ ಇದ್ದಾನೆ. ಇವಾಗ ಸಪೋರ್ಟ್ ಮಾಡ್ತಾನೆ. ನಾನೇ ಬೇಕು ಅಂತ ಎಲ್ಲೂ ಹಠ ಮಾಡಲ್ಲ. ಕರ್ಕೊಂಡೋಗಿ ಅಮ್ಮ ಮನೇಲಿ ಬಿಟ್ರೂ ನಾನು ಕೆಲಸ ಮುಗಿಸ್ಕೊಂಬರೋವರೆಗೂ ಕೇಳ್ತಾನೆ ಫೋನ್ ಮಾಡಿ, ಮೇಕಪ್ ಆಯಿತಾ ಅಂತ ಹಿಂಗೆಲ್ಲ ಕೇಳ್ತಾನೆ ನನ್ನ ಮಗ. ನಂಗೆ ಅದು ತುಂಬಾ ಖುಷಿ. ಆ್ಯಂಡ್ ಅವನಿಂದ ನನ್ನ ಜೀವನ ಇಷ್ಟು ಬದಲಾಯಿಸ್ಕೊಂಡಿದ್ದೀನಿ ನಾನು. ಕೆಲಸ ಮಾಡೋದ್ರಿಂದ, ನನ್ನ ಕನಸುಗಳ್ನ ನನಸು ಮಾಡ್ಕೊಳ್ಳೋದ್ರಿಂದ. ಇವಾಗ ಹೇಳ್ತಾರೆ ತುಂಬ ಜನ, ಮಕ್ಕಳಾದ್ಮೇಲೆ ನಿಮ್ಮ ಕನಸು ಆಸೆ ಎಲ್ಲ ನೆರವೇರಿಸ್ಕೊಳಕ್ಕಾಗಲ್ಲ ಅಂತ. ಖಂಡಿತವಾಗ್ಲೂ ಮಗು ಆದಮೇಲೆ ನಿಮ್ಮ ಜೀವನ ಬದಲಾಗುತ್ತೆ. ಆದರೆ ಕಾಯಬೇಕು. 1 ವರ್ಷ, 2 ವರ್ಷ ಈ ಥರ ಮಕ್ಳಿಗೆ ಅರ್ಥ ಆಗೋವರೆಗೂ ನಾವು ಕಾಯಬೇಕು. ಅದಾದಮೇಲೆ ಅವರೇ ನಮಗೆ ಸಪೋರ್ಟ್ ಮಾಡಿ ಕಳಿಸ್ತಾರೆ. ಹೋಗು, ಆಯಿತು, ನೀನು ಮಾಡು ಅಂತ ಹೇಳಿ ಕಳಿಸ್ತಾರೆ. ನಿಜವಾಗ್ಲೂ ಅದು ನನ್ನ ಜೀವನದಲ್ಲಿ ನಡೆದಿದೆ. ನನ್ನ ಮಗ 1 ವರ್ಷ 2 ವರ್ಷದಲ್ಲಿ ಅವ್ನಿಗೆ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಮನೆ ಕೆಲ್ಸದಲ್ಲಿ ಮಾಡ್ಕೊಡ್ತಾಯಿದ್ದೆ. ಇವಾಗ ಅವನೇ ಕಳಿಸ್ತಾನೆ, ಆಯಿತು ಹೋಗಿ ಮಾಡಿ ಬಾ ಅಂತ ಹಿಂಗೆ ಅಂತಾನೆ ನನ್ನ ಮಗ. ನನ್ಗೆ ಅವಾಗ ಅನ್ಸೋದು, ನೋಡ್ದಾ ನನ್ನ ಮಗ ಎಷ್ಟು ಸಪೋರ್ಟ್ ಮಾಡ್ತಾನೆ ನನಗೆ, ಎಷ್ಟು ಚೆನ್ನಾಗಿ ಎಂಕ್ರೇಜ್ ಮಾಡ್ತಾನೆ ನನಗೆ ಮಾಡು ಅಂತ. ಆಮೇಲೆ ನಾನೇನೇ ಕ್ಲೀನ್ ಮಾಡ್ಕೊತಾಯಿದ್ರು ಅಷ್ಟೇ, ಮೇಕಪ್ ಮಾಡೋಕ್ಕೆ ಹೋಗ್ತಾ ಇದೆಯಾ, ಸೂಪರ್ ಮಾಡು ಅಂತ ಹಿಂಗೆ ಅಂತಾನೆ. ನಾನು ಮೇಕಪ್ ಮಾಡಿರೋ ವೀಡಿಯೋಸು ತೋರಿಸ್ತೇನಲ್ಲ ಬ್ರೈಡ್ಸ್ದೆಲ್ಲ, ಸೂಪರಾಗಿ ಮಾಡಿದ್ಯಾ ಅಂತ ಹಿಂಗೆ ಅಂತಾನೆ. ಅಷ್ಟು ಖುಷಿ ಆಗುತ್ತೆ ನನಗೆ ಅವನ ಹತ್ರ ನಾನು ಬಾಂಡಿಂಗ್ ಇರೋದಕ್ಕೆ. ಹಾಗೆ ಅವನು ಹಂಗೆ ಇವಾಗ ಹೇಗೆ ನಗ್ನಗ್ತಾ ಈ ಫೋಟೋಗಳಲ್ಲೆಲ್ಲ ಇದ್ದಾನೋ ಹಂಗೆ ಅವನು ಇರೋವರೆಗೂ ಅವನು ಸಂತೋಷವಾಗಿರಬೇಕು. ನನ್ನ ಜೀವನ ಹೇಗೆ ಬದಲಾಯಿಸಿದಾನೋ ಅವನಿಗೂ ಕೂಡ ಹಂಗೆ ನಾನು ನನ್ನ ಕೈಲಾದಷ್ಟು ನಾನು ಅವ್ನಿಗೆ ಎಜುಕೇಷನ್ ಆಗಿರ್ಬೋದು, ಇನ್ನೊಂದು
ಊಟ ತಿನ್ನೋದ್ರಲ್ಲಾಗಿರ್ಬೋದು, ಬಟ್ಟೆಲಾಗಿರಬಾರ್ದು, ಏನೊಂದಕ್ಕೂ ಕೊರತೆ ಮಾಡಬಾರ್ದು. ನಾನು ಅವ್ನಿಗೆ ಆಸ್ತಿ ಮಾಡಿಕ್ತೀವಿ, ಇನ್ನೊಂದು ಮಾಡಿಕ್ತೀವಿ ಅಂತ ಖಂಡಿತವಾಗ್ಲೂ ಭರವಸೆ ಕೊಡೋಲ್ಲ. ಆದರೆ ಅವ್ನಿಗೆ ಪ್ರಪಂಚದಲ್ಲಿ ಬದುಕುವಷ್ಟು ನಾಲೆಡ್ಜ್ ಆಗಿರ್ಬೋದು, ಒಂದು ಇದರಲ್ಲಿ ಅವನು ಬದುಕಬೇಕು ಅಷ್ಟನ್ನಾದರೂ ನನ್ನ ಕೈಯಲ್ಲಿ ಕೊಡುವಷ್ಟು ನಾನು ದುಡಿದು ಅವ್ನಿಗೇನಾದರೂ ಮಾಡ್ತೀನಿ. ಆ್ಯಂಡ್ ನನ್ನ ಫ್ಯಾಮಿಲಿ ಮಾಡ್ತಾರೆ ಖಂಡಿತವಾಗ್ಲೂ. ನಾನು ಮಾಡಿಲ್ಲ ಅಂದರೂ ನನ್ನ ಗಂಡ ಇದ್ದಾರೆ, ಅವ್ರು ಮಾಡ್ತಾರೆ. ಅಕ್ಕ ಇದ್ದಾರೆ ಆ್ಯಂಡ್ ಅಮ್ಮ ಇದ್ದಾರೆ, ಅವ್ನು ಪ್ರಾಣನೇ ಬಿಟ್ಕೋತಾರೆ ಅವನಿಗೋಸ್ಕರ. ಅಷ್ಟು ಮಾಡಿದ್ರು ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಅವ್ನಿಗೆ ನಾನು ಮಾಡಿಕೊಡ್ತೀನಿ. ನನ್ನ ಜೀವನನೇ ಬದಲಾಯಿಸಿರೋದಕ್ಕೆ ನನ್ನ ಕಡೆಯಿಂದ ನನ್ನ ಮಗನಿಗೆ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ಯಾಕೆ ಇದನ್ನೆಲ್ಲ ಹಾಕಿ ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ಮುಂದೆ ಯಾವತ್ತಾದರೂ ಅವನು ಸ್ವಲ್ಪ ದೊಡ್ಡವನಾಗಿ ಅವನಿಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಅವ್ನು ವಿಡಿಯೋ ನೋಡಿದಾಗ ಅವನು ಒಂದು ಖುಷಿ ಅವನಲ್ಲಿ ಇರಬೇಕು ಅಂತಲೇ ನನಗೆ ಇಷ್ಟ. ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಗನೇ. ನನ್ನ ಜೀವನನ ಇಷ್ಟು ಚೇಂಜ್ ಮಾಡಿರೋದಕ್ಕೆ, ಇಷ್ಟು ನಗುನ, ಸಂತೋಷನ ನನ್ನ ಫ್ಯಾಮಿಲಿಗೆ ನೆಮ್ಮದಿ ಕೊಟ್ಟಿರೋದಕ್ಕೆ ಅಂತಲೇ ಕೇಳ್ಕೊತೀನಿ. ಆ ದೇವರು ಕೂಡ ನಿಂಗೆ ಆಯುಷ್ಸು, ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ. ಹಾಗೆ ಇದು ನನ್ನ ಕತೆ, ಚಿಕ್ಕ ಕತೆ. ನನ್ನ ಮಗನ ಜೊತೆ ನಾನು ಇಷ್ಟು ದಿವಸ ನಡ್ಕೊಂಬಂದಿದ್ದು ಜರ್ನಿ, ನನ್ನ ಸಕ್ಸಸ್ಗಾಗಿರ್ಬೋದು ಆ್ಯಂಡ್ ಇವಾಗ ನಾನು ಏನು ವರ್ಕ್ ಮಾಡ್ತಾಯಿದ್ದೀನಿ ಅದಕ್ಕಾಗಿರ್ಬೋದು. ಈ ಸತಿ ಮಾತ್ರ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ನನಗೆ ವರ್ಕ್ ಒಪ್ಕೊಂಬಿಟ್ಟಿದ್ದೆ. ಹಾಗಾಗಿ ಅವನಿಗೆ ಡಿಸಪಾಯಿಂಟ್ ಕೂಡ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಕೇಕ್ ಅಂತ ಇದ್ದ. ಹಾಗಾಗಿ ಸರಿ ಆಯಿತು ಹಂಗಂದ ಮೇಲೆ ಬೇಡ ಅಪ್ಪು ನೆಕ್ಸ್ಟ್ ಇಯರ್ ಮಾಡೋಣ ಅಂದಾಗ ಸ್ವಲ್ಪ ಬೇಜಾರಾದ ನೈಟು. ಅದಾದಮೇಲೆ ಬೆಳಗ್ಗೆ ಕೇಕ್ ನೋಡಿದ ತಕ್ಷಣ ಫುಲ್ ಹ್ಯಾಪಿ ಆಗೋದು. ಅವನಿಗೆ ಬಟ್ಟೆ ಕೂಡ ತಂದಿದ್ವಲ್ಲ, ತೋರಿಸಿರ್ಲಿಲ್ಲ. ಅದನ್ನು ನೋಡಿದ ತಕ್ಷಣ ಎಲ್ಲ ಫುಲ್ ಖುಷಿ ಆಗಿಬಿಟ್ಟ. ಸೊ ಪೂಜೆ ಎಲ್ಲ ಮಾಡಿಸಿ ಅವನ ಕೈಯಲ್ಲಿ ಆ ನಂತರ ಕೇಕ್ ಕಟ್ ಮಾಡಿಸೋಣ ಅಂತ ಅದು ಫೈಯರ್ದು ಇದನ್ನು ಹಚ್ತಾ ಇದ್ದೀನಿ. ಅದು ಯಾವುದೋ ಚೆನ್ನಾಗಿರೋದು ಕೊಟ್ಟಿರಲಿಲ್ಲ ಅವನು, ಅದೊಂದು ಡಿಸಪಾಯಿಂಟ್ ಆಯಿತು ನನಗೆ. ಚೆನ್ನಾಗಿರೋದು ಕೊಟ್ಟಿರಲಿಲ್ಲ. ಸರಿ ಆಯಿತು ಬಿಡು ಅಂದ್ಬಿಟ್ಟು ಸುಮ್ಮನಾದ್ವಿ. ಆ್ಯಂಡ್ ಈ ಸತಿ ನಾವು ಏನು ಅವನ ಕೈ ಇಟ್ಕೊಂಡಿರಲಿಲ್ಲ, ಅವನೇ ಕೇಕ್ನ ಕಟ್ ಮಾಡಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಟು ಯು ಚಮ್ಮು. ಇನ್ನೊಂದ್ಸತಿ ಕುಯ್ಯೆ. ತಿನ್ಸು ಅಪ್ಪಂಗೆ, ತಿನ್ಸು ಎತ್ಕೊ. ಹಾಂ ತಿನ್ಸು ಅಪ್ಪಂಗೆ. ತಮ್ಮು ಹಾಂ ಅಂತ ತೆಗಿಯೋದು ನೋಡು. ತಾತಂಗೆ ತಿನ್ಸು. ಅವನಿಗೆ ಹೊಸ ಬಟ್ಟೆಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ. ಕೇಕ್ ಕಟ್ ಮಾಡಿ ಅವ್ರ ತಂದೆಗೆಲ್ಲ ತಿನ್ನಿಸಿ ನಾವು ತಿಂದ್ವಿ. ಆಮೇಲೆ ಅವರ ತಾತ ಬಂದಿದ್ದರು, ಅಜ್ಜಿ ಎಲ್ಲರಿಗೂ ಬಂದು ವಿಶ್ ಮಾಡಿ ಕೇಕೆಲ್ಲ ಕೊಟ್ಟು ಅವ್ರಿಗೂ ಕೂಡ ಕಳಿಸ್ದ. ಆನಂತರ ಅವನು ತುಂಬ ದಿವಸದಿಂದ ಕೇಳ್ತಾ ಇದ್ದ ನನ್ನ ಹತ್ರ, ಅದು ಬೇಕು ಇದು ಬೇಕು, ಏನು ಓಡಾಡ್ತಾ ಇರ್ತಾರೆ ಮಕ್ಕಳು ಅದನ್ನೆಲ್ಲ. ಹಾಗಾಗಿ ಸರಿ ಆಯಿತು, ಅದನ್ನು ತಂದಿದ್ದೀನಿ, ನಿನಗೆ ಕೊಡ್ತೀನಿ ಅಂತ ಹೇಳಿದೆ. ಅವನು ಕೇಕ್ ತಿನ್ನೋದ್ರಲ್ಲಿ ಅರ್ಜೆಂಟ್ ಆಗಿಬಿಟ್ಟಿದ್ದಾನೆ. ನೋಡ್ಬೋದು ಕೇಕ್ ಅಂತ, ಯಾಕಂದರೆ ಅವ್ನಿಗೆ ಹುಷಾರಿಲ್ದಂಗೆ ಏನೂ ಕೊಟ್ಟಿರಲಿಲ್ಲ. ಅಂಗಡಿ ತಿಂಡಿ ಏನು ಕೊಡಬೇಡಿ ಅಂತಲೇ ಹೇಳಿದ್ರು. ಹಾಗೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಟ್ಟು ಇವಾಗ ಕೇಕ್ ನೋಡಿ ಅವ್ನಿಗೆ ಬಿಡೋಕ್ಕಾಗ್ತಾಯಿಲ್ಲ. ಸರಿ ಆಯಿತು, ಗಿಫ್ಟ್ ತಂದಿದ್ದೀನಿ, ಫಸ್ಟ್ ಅದನ್ನು ನೋಡು ಅಂತ ಹೇಳ್ಬಿಟ್ಟು ಕೊಟ್ಟೆ. ಏನು ಕೊಟ್ಟೆಪ್ಪ ಅಂತಂದರೆ, ತುಂಬ ಚಿಕ್ಕದೆ, ತುಂಬ ಕಾಸ್ಟ್ಲಿದೆ ಅಂತ ನಾನು ಹೇಳ್ಕೊಳ್ಳಲ್ಲ. ತುಂಬ ಚಿಕ್ಕದೆ ಒಂದು ಟಾಯ್ ಕೊಟ್ಟಿದ್ದೆ. ಅದು ಮ್ಯೂಸಿಕ್ ಬರುತ್ತೆ, ಅದು ಹೊಡೆದ್ರೆ ಹಿಂಗೆ ಮ್ಯೂಸಿಕ್ ಬರುತ್ತೆ, ಆ ಥರದ್ದು ಕೇಳಿದ್ದ ಒಂದು ಸತಿ. ಹಾಗಾಗಿ ಅದು. ಆಮೇಲೆ ವಾಟರ್ ಬಾಟಲ್ ಅಂದರೆ ಅವ್ನಿಗೆ ತುಂಬಾ ಇಷ್ಟ. ಎಲ್ಲೋದ್ರೂ ನೀರು ಹಾಕ್ಕೊಟ್ರೆ ಅದೊಂದು ವಾಟರ್ ಬಾಟಲ್ ಹಿಡ್ಕೊಂಡು ನೀರು ಕುಡಿತಾನೆ. ಸೊ ಹಾಗಾಗಿ ಎಲ್ಲ ವಾಟರ್ ಬಾಟಲ್ ತಂದು ಒಳಗೆ ಬಿಸಾಕ್ತಾ ಇರ್ತಾನೆ. ಹಾಗಾಗಿ ಅವ್ನಿಗೆ ಅಂತ ಹೇಳ್ಬಿಟ್ಟು ಒಂದು ವಾಟರ್ ಬಾಟಲು. ಹಾಗೆ ಅವನ್ನ ಈ ಸತಿ 3 ವರ್ಷ ಆಯಿತು, ಅಂಗನವಾಡಿಗೆ ಕೂಡ ಹಾಕಬೇಕು. ತುಂಬ ಜನ ಕೇಳಿದ್ರಿ ಸ್ಕೂಲ್ಗೆ ಹಾಕಿಲ್ವ ಅಪ್ಪುನ ಅಂತ. ಒಂದೇ ಸತಿ ಸ್ಕೂಲ್ಗೆ ಹಾಕೋ ಬದಲು ಅಂಗನವಾಡಿಗೆ ಹಾಕಿ ಅಂತ ಟೀಚರ್ ಹೇಳಿದರು. ಹಾಗಾಗಿ ಅಂಗನವಾಡಿಗೆ ಹೋಗಬೇಕು ಅಂತ ಹೇಳಿದಾಗ ಅವ್ನು ನನ್ನ ಫಸ್ಟ್ ಕೇಳಿದ ಬ್ಯಾಗ್ ಎಲ್ಲಿ ಅಂತ ಕೇಳ್ದ. ಸೊ ಹಾಗಾಗಿ ಅವನಿಗೆ ಹೊಸ ಬ್ಯಾಗೇ ತಕ್ಕೊಟ್ವಿ. ಫುಲ್ ಖುಷಿ ಆಗ್ಬಿಟ್ಟು ಅವನಂತೂ. ಆ್ಯಂಡ್ ಅವನು ಔಟ್ಫಿಟ್ ನೋಡ್ಬೋದು ಇವತ್ತು. ತುಂಬಾ ಖುಷಿ ಆಯಿತು ನನಗೆ ಒಂದು ಔಟ್ಫಿಟ್ಟು ಲಾಸ್ಟಿಗೆ ನಮಗೆ ಸಿಕ್ತಿದ್ದು. ಕೇಕು ನಂಗೆ ತಿನ್ನಿಸ್ತಾ ಇಲ್ಲ ನೀನು, ನಿಮ್ಮ ಅಪ್ಪ ತಿನ್ನಿಸ್ಬಿಟ್ಟಲ್ಲ. ಬೇಡ. ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗಂತೂ ಒಳ್ಳೆ MLA ಅವ್ರ ಹತ್ರ ಇರ್ತಾರಲ್ಲ ಆ ಥರ ಕಾಣಿಸ್ತಾ ಇದ್ದ ಅವನು. ಕೈಯೆಲ್ಲ ಹಿಂಗೆ ಅಂದಾಗ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ. ಹಾಗೆ ಅವನ ಒಂದು ಪುಟ್ಟ ಸ್ಟೋರಿ, ಅವ್ನು ನನಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿರೋ ಸ್ಟೋರಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಅದು ಕೂಡ ಕಮೆಂಟ್ ಮಾಡಿ. ಅಲ್ಲಿಂದ ಎಲ್ಲ ಎತ್ತಿಟ್ಬಿಟ್ಟು ನಾನು ಅಮ್ಮನ ಮನೆಗೆ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು ಆ ಅಪ್ಪುನ ಅದೇ ಡ್ರೆಸ್ಸಲ್ಲಿ ಕರ್ಕೊಂಡು ಹೊರಟೆ. ಅವ್ನು ಆಲ್ರೆಡಿ ಕೇಕ್ ತಿಂದ್ಬಿಟ್ಟು ಹಂಗೆ ಒರೆಸ್ಕೊಬಿಟ್ಟಿದ್ದ ಬಟ್ಟೆ ಮೇಲೆ. ಅದು ಸ್ವಲ್ಪ ಹಂಗೆ ಮಾರ್ಕ್ ಉಳಿದ್ಬಿಟ್ಟಿತ್ತು. ಹಾಗಾಗಿ ಅಮ್ಮಂಗೆ ಹೇಳಿದೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಅದನ್ನು ಬಿಚ್ಚಾಕ್ಸ್ಬಿಡು, ಇಲ್ಲಾಂದರೆ ಫುಲ್ ಗಲೀಜು ಮಾಡ್ಕೋತಾನೆ ಅಂತ. ಆನಂತರ
ಅವನ ಅಮ್ಮ ಇನ್ನು ಎಲ್ಲೋ ಈಚೆ ಹೋಗಿದ್ರು, ಹಾಗಾಗಿ ಬರೋ ಗಂಟೆ ಈಚೆಗಡೆ ಬ್ಯಾಗ್ ಹಾಕೊಂಡು ಕಾಯ್ಕೊಂಡು ಕೂತಿದ್ವಿ. ಯಾಕಂದರೆ ನನಗೊಂದು ಟ್ರಯಲ್ ಮೇಕಪ್ ಇತ್ತು ಬ್ರೈಡ್ಗೆ, ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು. ಆ್ಯಂಡ್ ಕಂಪ್ಲೀಟ್ ಔಟ್ಫಿಟ್ನ ನಾನು ಇನ್ನೊಂದು ಸತಿ ವೀಡಿಯೋ ಮಾಡಿದ್ದೀನಿ, ಸೊ ತೋರಿಸಿದ್ದೀನಿ ನೋಡಿ. ನಡಿಬೇಕಾದ್ರೆ ಸೇಮ್ MLA ಥರನೇ ಕಾಣಿಸ್ತಾ ಇದ್ದ ಅವನು. ಅವನ ಫೋಟೋಸ್ ಎಲ್ಲ ತಕ್ಕೊಂಡು ಅವ್ನು 3 ಮಾತ್ರ ತೆಗೆಸ್ಕೊಂಡ, ಆಮೇಲೆ ತೆಗೆಸ್ಕೊಂಡ್ಲಿಲ್ಲ. ಅಮ್ಮ ಬಂದಮೇಲೆ ಅವ್ರ ಅಮ್ಮಮ್ಮನ ಜೊತೆ ಬ್ಯಾಗ್ ತೋರ್ಸೋಕೆ ಹೋಗ್ಬಿಟ್ಟ. ಅಮ್ಮ ಕೊಡ್ಸಿರೋದು ಹೊಸ ಬ್ಯಾಗು, ಇದರಲ್ಲಿ ಆಟ ಸಾಮಾನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಮ್ಮಂಗೆ ಅದು ತೆಗೆದು ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ. ಇನ್ನು ನಮ್ಮನ್ನು ನೋಡ್ಬಿಟ್ರೆ ಇನ್ನು ಹಠ ಮಾಡ್ತಾನೆ ಅಂದ್ಬಿಟ್ಟು ನಾವು ಕೂಡ ಸೀದಾ ದಾವಸ್ಪೇಟೆಗೆ ಬಂದ್ವಿ, ಅಲ್ಲೇ ಇದ್ದಿದ್ದು. ಹಾಗಾಗಿ ದಾವಸ್ಪೇಟೆಗೆ ಹೋಗಿ ಅಲ್ಲಿ ಟ್ರಯಲ್ ಮೇಕಪ್ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ನಾವು ಹೊರಟು ಬಂದ್ವಿ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಬ್ರೈಡಲ್ ವರ್ಕ್ಗೆ ಹೋಗಿದ್ದೆ, ಆ ವಿಡಿಯೋನ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.